ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ, ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೂ ಪ್ರತಿದಿನ ಒಂದೊಂದು ಮಾಹಿತಿ ನಿಮಗೆ ಕೊಡ್ತಾ ಬಂದಿದ್ದೇನೆ. ಸರಳ ಮಾಹಿತಿಗಳು, ಖಂಡಿತ ಎಷ್ಟು ಸರಳ ಮಾಹಿತಿಗಳನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟೂ ಸರಳ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತೇನೆ. ನೋಡಿ, ಅನೇಕ ಶತ್ರುಬಾಧೆ ಕಾಟ ಇದೆ ಎಂದಾಗ, ಅಥವಾ ಮನೆಗೆ ಕಣ್ದೃಷ್ಟಿ, ಮನೆಯಲ್ಲಿ ಯಾವಾಗಲೂ ಕೂಡ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇದೆ, ಹಾಗೂ ಮನೆಯಲ್ಲಿ ಯಾವಾಗಲೂ ಕೂಡ ಮನಸ್ತಾಪ, ಒಬ್ರಿಗೊಬ್ರು ಮನಸ್ತಾಪ ಇದೆ ಅಂದರೆ ನಾನು ಕೊಡ್ತಕ್ಕಂಥ ಈ ತಂತ್ರವನ್ನು ಮಾಡಿ. ಇದೇ ಶನಿವಾರದ ದಿನ, ಶನಿವಾರ ಮಂಗಳವಾರ ಮಾಡ್ತಕ್ಕಂಥ ಕೆಲಸ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತೀನಿ. ನೋಡಿ ಕೊನೆಯವರೆಗೂ. ಮೊದಲು ಈ ದಿನ ಪಂಚಾಂಗ ಶ್ರವಣ, 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಶನಿವಾರ ತೃತೀಯ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ಇಂದ್ರ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಅಶ್ವಿನಿ ನಕ್ಷತ್ರ, ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:26 10:57 ನಿಮಿಷದವರೆಗೂ. ಯಮಗಂಡಕ ಕಾಲ ಮಧ್ಯಾಹ್ನ 1:58 3:28 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 6:25 7:55 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 6:24 7:13 ಉತ್ತಮ ಸಮಯವಲ್ಲ. ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 12:04 12:52 ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಚಂದ್ರ ಕೇತುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ, ಅಂದರೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ. ಇವರಿಗೆ ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರಿಗೆ ಮಕ್ಕಳ ಕುರಿತು ಚಿಂತನೆಗಳು ಸ್ಟಾರ್ಟ್ ಆಗುತ್ತೆ, ಹಾಗೂ ಹಣಕಾಸಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಅದೇ ಒಂದು ಇದಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗುತ್ತೆ. ಇವತ್ತಿನ ದಿನ ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಸ್ಮರಣೆ, ಅಥವಾ ಈ ಕೆಲವೊಂದು ವಿಚಾರಗಳಲ್ಲಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು, ಯಾಕೋ ಆಧ್ಯಾತ್ಮಿಕ ದೇವರ ಹತ್ರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಆಗುತ್ತೆ. ಸ್ವಲ್ಪ ಡಿಟ್ಯಾಚ್ಮೆಂಟ್, ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಲಭ್ಯತೆ ಜಾಸ್ತಿ ಆಗುತ್ತೆ. ಮೇಷ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೋ ಟ್ರೇಡಿಂಗು ಮತ್ತೊಂದು ಮಾಡ್ತಿರ್ತಕ್ಕಂಥವ್ರು ಸ್ವಲ್ಪ ಆಲೋಚನೆಯನ್ನು ಮಾಡಿ ಕೆಲಸವನ್ನು ಮಾಡಿದ್ದೀರ, ಸ್ವಲ್ಪ ನಷ್ಟದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಆಧ್ಯಾತ್ಮಿಕವಾಗಿ ಯಾರಿರ್ತಾರೋ ಅವರು ಶುಭದಾಯಕವಾಗಿರುತ್ತೆ. ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ವಿದ್ಯಾರ್ಥಿ ಕ್ಷೇತ್ರದಲ್ಲಾಗಿರ್ಬೋದು, ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸ್ವಲ್ಪ ಶುಭವಾಗ್ತದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಜಾಗರೂಕತೆ. ಈ ದಿನ ಏನಪ್ಪ ವಿಶೇಷತೆ ಏನಪ್ಪ ಮೊದಲು ಹೇಳೋದಾದರೆ, ಏನು ಈ ಆಸ್ತಿ ಖರೀದಿ ಅಥವಾ ಭೂಮಿ ಖರೀದಿ ಯೋಗದ ಲಭ್ಯತೆ ಇರುತ್ತೆ. ಆದರೆ ವಾಹನಾದಿಗಳಿಂದ ಆಗಿರ್ಬೋದು, ಅಥವಾ ನೆಮ್ಮದಿಯ ವಿಚಾರದಲ್ಲಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಈ ದಿನ ಸ್ವಲ್ಪ ನಷ್ಟದ ಸಮಯ. ಮನೆಗೆ ಅಷ್ಟು ಉತ್ತಮತೆ ಮನಸ್ಥಿತಿ ಇರೋದಿಲ್ಲ. ವ್ಯಾವಹಾರಿಕವಾಗಿರ್ತಕ್ಕಂಥ ನಷ್ಟ, ಹಣಕಾಸಿನಲ್ಲೂ ನಷ್ಟ ಇರತಕ್ಕಂಥದ್ದು ಇರುತ್ತೆ. ಕಾಲಿಗೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶವಿರೋದ್ರಿಂದ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರದಾನವಾಗಿ ಕೊಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಮಿಥುನ ರಾಶಿ ಖಂಡಿತ ಒಂದು ರೀತಿಯಾದಂಥ ಲಾಭದ ದಿನ. ಸಹೋದರಿಯರಾಗಿರ್ಬೋದು, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ನೆರೆ ಹೊರೆಯವರಾಗಿರಿದ್ರೆ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಈ ದಿನ ಒಂದು ರೀತಿಯಾದಂಥ ಲಾಭದ ದಿನ. ಮಿಥುನ ರಾಶಿಯವರಿಗೆ ಶುಭವಾಗ್ತಕ್ಕಂಥ ದಿನ ಜಾಸ್ತಿ ಇದೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಶುಭದ ಕಾಲವಾಗ್ತದೆ. ಕಟಕ ರಾಶಿಯ ಫಲಾಫಲ. ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ, ಬಟ್ ಹಣಕಾಸು ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇದೆ. ಸಾಧ್ಯವಾದ ಕಟಕ ರಾಶಿಯವರು ಒಂದು ಅಧಿಕಾರದ ಮನೋಭಾವವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ. ತಾವು ಈ ದಿನ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಮತ್ತೊಂದರಲ್ಲಿ ಸ್ವಲ್ಪ ಗೆಲುವಿನ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಈ ಕಟಕ ರಾಶಿಯವರ ಒಂದು ದಿನದ ಒಂದು ವಹಿವಾಟುಗಳ ಸಮಸ್ಯೆ, ಅಂದರೆ ದಿನದ ಒಂದು ಅಭಿವೃದ್ಧಿ ಇರತಕ್ಕಂಥ ದಿನವಾಗ್ತದೆ. ಕಟಕ ರಾಶಿಯವರಿಗೆ ಶುಭದ ದಿನ. ನೀವು ಇನ್ನಷ್ಟು ಶುಭಕ್ಕಾಗಿ ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಇನ್ನಷ್ಟು ಒಳ್ಳೆಯದಾಗ್ತದೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವರಿಗೆ ಸ್ವಲ್ಪ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗ್ಬೋದು.
ಆರೋಗ್ಯದಲ್ಲಿ ಕೆಲವೊಂದು ನಷ್ಟಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬಟ್ ಸಮಾಧಾನದ ವಾತಾವರಣ ಇಟ್ಕೊಳ್ಳಿ. ಈ ದಿನ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಜಾಸ್ತಿ ಕಾಣುತ್ತೆ. ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು. ಆದರೆ ದಾಂಪತ್ಯ, ಹಣಕಾಸು ವಹಿವಾಟುಗಳು ಸ್ವಲ್ಪ ಈ ದಿನ ಫ್ಲಕ್ಚುಯೇಟ್ ಆಗ್ತದೆ. ತನ್ನ ಬಗ್ಗೆ ಆಲೋಚನೆಗಳು ಜಾಸ್ತಿ ಇರತಕ್ಕಂಥ ಸಂದರ್ಭಗಳಾಗುತ್ತೆ. ನೀವು ಕೂಡ ಅಷ್ಟೇ, ಗಣಪತಿಯ ಪ್ರಾರ್ಥನೆ ಸ್ವಲ್ಪ ಶುಭದಾಯಕವಾಗ್ತದೆ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಪಠಿಸಿ, ಸ್ವಲ್ಪ ಶುಭದಾಯಕವಾಗ್ತದೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಸ್ವಲ್ಪ ಜಾಗರೂಕರಾಗಿ, ಯಾವುದೇ ಒಂದು ಮಧ್ಯಸ್ಥಿಕೆ, ಹಣಕಾಸು, ಮತ್ತೊಂದು ಅಥವಾ ಈ ಯಾವುದೇ ಆದಂಥ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಸ್ವಲ್ಪ ಜಾಗರೂಕತೆ ಇಟ್ಟು ನೋಡಿ. ಹಾಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳ್ತಕ್ಕಂಥ ಸಂದರ್ಭ, ಜಾರು ಬೀಳ್ತಕ್ಕಂಥ ಸಂದರ್ಭವಿರೋದ್ರಿಂದ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ಗಣಪತಿಗೆ ಗರ್ಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಈ ದಿನ ಸ್ವಲ್ಪ ಅಷ್ಟು ಉತ್ತಮದ ದಿನವಲ್ಲ, ಸ್ವಲ್ಪ ಜಾಗರೂಕತೆ. ತುಲಾರಾಶಿಯವರಿಗೆ ವ್ಯಾವಹಾರಿಕವಾಗಿರತಕ್ಕಂಥ ಲಾಭ ಇದೆ. ಹಾಗೆ ಹಳೆಯ ಯಾವುದೋ ಒಬ್ಬ ಸ್ನೇಹಿತರಿಂದ ಲಾಭವಾಗ್ತಕ್ಕಂಥ ಸನ್ನಿವೇಶ ಕೂಡ ಇದೆ. ಖಂಡಿತ ಈ ದಿನ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಗೆಲುವು ಸಾಧಿಸ್ತೀರಾ. ಲಾಭವನ್ನು ನೋಡ್ತಕ್ಕಂಥದ್ದು ಕೂಡ ತುಲಾರಾಶಿಯವರಿಗೆ ಲಭ್ಯತೆ ಇದೆ. ಆದಷ್ಟು ಕೂಡ ಎಲ್ಲ ಕ್ಷೇತ್ರ ಫಲದವರೆಗೂ ಒಂದು ರೀತಿಯಾದಂಥ ಲಾಭದ ಪ್ರಾಪ್ತಿ. ವೃಶ್ಚಿಕ ರಾಶಿ ಖಂಡಿತ ಗೆಲುವು, ಶತ್ರು ಮೇಲೆ ಗೆಲುವು ಸಾಧ್ಯತೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭ, ರಾಜಕೀಯವಾಗಿರ್ತಕ್ಕಂಥ ಶುಭ ಜಾಸ್ತಿ ಇದೆ. ಅಥಾರಿಟಿ ಆಫ್ ಮೈಂಡ್ ಜಾಸ್ತಿ ಇರುತ್ತೆ. ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ. ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇದೆ. ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ. ಖಂಡಿತ ಇನ್ನಷ್ಟು ಶುಭಕ್ಕೋಸ್ಕರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗ್ತದೆ. ಧನುರಾಶಿ ಫಲಾಫಲ ಕೆಲವೊಂದು ಅವಕಾಶಗಳಿಂದ ವಂಚಿತ, ಸೋಂಬೇರಿತನ ಕಾಡುತ್ತೆ. ಹಣಕಾಸು ಸ್ವಲ್ಪ ಫ್ಲಕ್ಚುಯೇಟ್ ಇರ್ತದೆ. ಈ ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ಅಷ್ಟು ಉತ್ತಮತೆ ಇಲ್ಲ. ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥ ಸಾಧ್ಯತೆ. ತಂದೆಯೊಟ್ಟಿಗಿನ ಸಂಬಂಧದಲ್ಲಿ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸಾಧ್ಯವಾದಷ್ಟು ಈ ಥರದ ಸಮಸ್ಯೆಗಳು ಬಂದಾಗ ಗಾಂಭೀರ್ಯತೆಯನ್ನೇ ಉಪಯೋಗಿಸ್ಕೊಳ್ಳಿ. ಸರೆಂಡರ್ ಆಗಿ, ಸರೆಂಡರ್ ಅಂದರೆ ನಿಮ್ಮ ತಪ್ಪನ್ನು ಒಪ್ಕೊಳ್ಳಿ. ಖಂಡಿತವಾಗಿ ಶುಭವಾಗ್ತಕ್ಕಂಥ ದಿನವಾಗ್ತದೆ. ಅದರ್ವೈಸ್ ನಿಮ್ಮ ಬೆಳೆಸ್ಕೊಂಡು ನನ್ನಿಂದ ಆಯಿತು, ನಾನು ಮಾಡಿದೆ, ಇವೆಲ್ಲ ವಿಚಾರಗಳು ಸ್ವಲ್ಪ ನೆಮ್ಮದಿಯನ್ನು ಕೆಡಿಸುತ್ತೆ. ಧನುರಾಶಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಇದು. ಮಕರ ರಾಶಿಯವರು ಖಂಡಿತ ಈ ದಿನ ಭೂಮಿ ಖರೀದಿಯಲ್ಲಿ ಯೋಗದ ಲಭ್ಯತೆ ಇರುತ್ತೆ. ನಿರ್ಧಾರಗಳನ್ನು ಸ್ವತಃ ತಾವೇ ನಿರ್ಧಾರಗಳನ್ನು ತಗೊಂಡ್ರೆ ಮಾತ್ರ ಈ ದಿನ ಯಶಸ್ಸು ಕೊಡ್ತದೆ. ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ. ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದರಿಂದ ಮನೆಯ ನೆಮ್ಮದಿ ಕೆಡುತ್ತೆ. ಈ ದಿನ ಭಾಳ ವಿಶೇಷತೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಧೂಪವನ್ನು ಹಾಕಿ, ಚೆನ್ನಾಗಿ ಧೂಪವನ್ನು ಹಾಕೋದ್ರಿಂದ ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಹುರುಳಿ ಕಾಳು ದಾನವನ್ನು ಮಾಡಿ ಮಕರ ರಾಶಿಯವರು ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ಕುಂಭರಾಶಿಯ ಫಲಾಫಲ, ಕುಂಭರಾಶಿಯವರು ನೋಡಿ, ಈ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಹಾಗೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ. ವ್ಯಾಪಾರ ವಹಿವಾಟುಗಳು ಖಂಡಿತ ಒಂದಷ್ಟು ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭ, ಟ್ರೇಡಿಂಗಲ್ಲಿ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ಮನೋಕಾಮನೆಗಳು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಡಿಪ್ರೆಸ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಾಗೆ ಸಂಗಾತಿನ ಅನುಮಾನದ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಕೂಡ ಈ ದಿನ ತೋರಿಸುತ್ತೆ. ಸ್ವಲ್ಪ ಕುಂಭರಾಶಿಯವರು ಆ ಥರದ ಮನೋಭಾವನೆ ಬಿಡಿ. ಗಣಪತಿಗೆ ಗರ್ಕಿಯನ್ನು ಇಟ್ಟು 21 ಬಾರಿ ಗಣಪತಿಯ ಮಂತ್ರವನ್ನು ಜಪವನ್ನು ಮಾಡಿ, ಶುಭದಾಯಕವಾಗುತ್ತೆ. ಹಾಗೆ ಮೀನರಾಶಿಯ ಫಲಾಫಲ, ಮೀನರಾಶಿಯವ್ರಿಗೂ ಸಹಿತವಾಗಿ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ. ಕೆಲಸದ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಇನ್ನು ಸಾಧಾರಣವಾಗಿ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣದಿಂದ ಕೂಡುತ್ತೆ, ಅಷ್ಟು ಉತ್ತಮತೆ ಇಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು, ಸಾಧಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಇದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಮನೆಗೆ ಕಣ್ದೃಷ್ಟಿಯಾಗಿದೆ. ಹಾಗೆ ಮನೆಯಲ್ಲೆಲ್ಲ ಮನಸ್ತಾಪಗಳು ಜಾಸ್ತಿ ಆಗ್ತಿದೆ ಅಂದರೆ ಶನಿವಾರ ಅಥವಾ ಮಂಗಳವಾರ ಮಾಡ್ತಕ್ಕಂಥ ಕೆಲಸ. ಒಂದು ಕರಿಯ ವಸ್ತ್ರವನ್ನು ತಗೊಳ್ಳಿ, ಒಂದು 2-3 ಸ್ಪೂನಷ್ಟು ಉದ್ದಿನ ಕಾಳನ್ನು ಅದರೊಳಗಡೆ ಹಾಕ್ಕೊಳ್ಳಿ. ಹಾಗೆ ಒಂದು ಕರಿಯ ಮೆಣಸು, 7 ಲವಂಗವನ್ನು ಹಾಕಿ ಅದನ್ನು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆ ಅದನ್ನು ಟ್ಯಾಗ್ ಮಾಡಿ. 15 ದಿವಸಕ್ಕೊಮ್ಮೆ ಅದನ್ನು ಬದಲಾವಣೆ ಮಾಡಿ, ಅದನ್ನು ಹಳೆಯದನ್ನು ನೀರಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಅದನ್ನು ಅಲ್ಲಿ ಹೊಸದಾಗಿ ಕಟ್ಟಿ. ಖಂಡಿತವಾಗಿ ಕಣ್ಣುದೃಷ್ಟಿ ನಿವಾರಣೆ, ಮನೆಯಲ್ಲಿರ್ತಕ್ಕಂಥ ಕ್ಲೇಶಗಳ ನಿವಾರಣೆ ಆಗಿ ಶುಭದಾಯಕವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.